ನೋಡಿ ವಿದ್ಯಾರ್ಥಿಗಳೇ, ಸೆಕೆಂಡ್ ಪಿ ಯು ಸಿ ಓದ್ತಕ್ಕಂಥ ವಿದ್ಯಾರ್ಥಿಗಳು ಈ ವರ್ಷ ಸೆಕೆಂಡ್ ಪಿ ಯು ಸಿ ಓದ್ತಕ್ಕಂಥ ವಿದ್ಯಾರ್ಥಿಗಳೇನಿದ್ದಾರೆ ಅವರಿಗೆ ಈ ವರ್ಷದ ಎನ್ಯುವಲ್ ಎಕ್ಸಾಮಿನೇಷನ್ಗೆ ಕೆಲವು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಅಪ್ಡೇಟ್ ಮಾಹಿತಿಗಳನ್ನು ತಿಳಿಸ್ಕೊಟ್ಟಿದ್ದಾರೆ ಬೋರ್ಡ್ನವರು. ಆ ಕುರಿತು ತಿಳಿಸ್ಕೊಡ್ತೀನಿ ನೋಡಿ. ಕರ್ನಾಟಕ ಶಾಲಾ ಪರೀಕ್ಷಾ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ವತಿಯಿಂದ ಈ ವರ್ಷ ಅಂದರೆ 2024-25ನೇ ಸಾಲಿಗೆ ಈ ಒಂದು ಮೇನ್ ಎಕ್ಸಾಮಿನೇಷನ್ ಅಂದರೆ ಮುಖ್ಯ ಪರೀಕ್ಷೆಗೆ ವಿದ್ಯಾರ್ಥಿಗಳಿಗೆ ಕೆಲವೊಂದಿಷ್ಟು ಮಾಹಿತಿಗಳನ್ನು ಪ್ರಕಟಿಸಿದ್ದಾರೆ. ಅದೇನೆಂದರೆ ಮಾಡಲ್ ಕ್ವಶನ್ ಪೇಪರ್ ಬಿಟ್ಟಿದ್ದಾರೆ. ಆ ಕುರಿತು ಆಲ್ರೆಡಿ ವಿಡಿಯೋ ಮಾಡಿ ತಿಳಿಸ್ಕೊಟ್ಟಿದ್ದೀನಿ ಮತ್ತು ಕೆಲವೊಂದಿಷ್ಟು ವಿದ್ಯಾರ್ಥಿಗಳಿಗೆ ಇಂಪಾರ್ಟೆಂಟ್ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಬನ್ನಿ ನೋಡಿ ವಿದ್ಯಾರ್ಥಿಗಳೇ, ಒಂದನೇ ಪಾಯಿಂಟ್ಸ್ ಏನಪ್ಪ ಅಂದರೆ ಇಲ್ಲಿ ನಿಮಗೆ ತಿಳಿಸ್ಕೊಡಿದ್ದಾರೆ. ಒಂದನೇ ಪಾಯಿಂಟ್ಸ್ ಏನಪ್ಪ ಅಂದರೆ ಈ ಹಿಂದೆ ಲಿಖಿತ ಪರೀಕ್ಷೆ ಅಂದರೆ ರಿಟರ್ನ್ ಎಕ್ಸಾಮ್ 100 ಅಂಕಗಳಿಗೆ ಇತ್ತು. ಅದಕ್ಕೆ ಉತ್ತರಿಸಲು 3 ಗಂಟೆ 15 ನಿಮಿಷ ಅಂದರೆ 3 ತಾಸು 15 ನಿಮಿಷ ಕೊಡ್ತಾಯಿದ್ರು. ಈಗ ಏನು ಮಾಡಿದ್ದಾರಪ್ಪ ಅಂದರೆ ಮೊದಲು 100 ಅಂಕಗಳಿಗೆ ಮೇನ್ ಎಕ್ಸಾಮಿನೇಷನ್ ಇತ್ತು, 3 ತಾಸು 15 ನಿಮಿಷ ಟೈಮ್ ಕೊಡ್ತಿದ್ರು. ಈಗ 70 ಅಥವಾ 80 ಅಂದರೆ 70 ಸೈನ್ಸ್ ಓದ್ತಕ್ಕಂಥ ವಿದ್ಯಾರ್ಥಿಗಳಿಗೆ 70 ಅಂಕಗಳಿರುತ್ತೆ ಮತ್ತು ಆರ್ಟ್ಸ್ ಕಾಮರ್ಸ್ ಓದ್ತಕ್ಕಂಥ ವಿದ್ಯಾರ್ಥಿಗಳಿಗೆ 80 ಅಂಕಗಳಿಗೆ ಈ ಒಂದು ರಿಟರ್ನ್ ಎಕ್ಸಾಮಿನೇಷನ್ ಇರುತ್ತೆ. ಅಂದರೆ ಸಬ್ಜೆಕ್ಟ್ ಇಂಪಾರ್ಟೆಂಟ್. ಈಗ ಸೈನ್ಸು, ಮ್ಯಾಥಮೆಟಿಕ್ಸ್ ಇರ್ಬೋದು, ಫಿಸಿಕ್ಸ್ ಇರ್ಬೋದು, ಕೆಮಿಸ್ಟ್ರಿ ಇರ್ಬೋದು, ಬಯಾಲಜಿ ಇರ್ಬೋದು, ಈ ಸಬ್ಜೆಕ್ಟ್ಗಳಿಗೆ 70 ಅಂಕಗಳಿಗಿರುತ್ತೆ. ಅದು ಇಂಪಾರ್ಟೆಂಟು ಅವರಿಗೆ. ಮತ್ತು 80 ಅಂಕಗಳಿಗೆ ಈಗಿರುತ್ತೆ. 20 ಅಂಕ ಇಂಟರ್ನಲ್ ಇರುತ್ತೆ, ಇಂಟರ್ನಲ್ ಮಾರ್ಕ್ಸ್ ಇರುತ್ತೆ. ಈಗ ಆ ಟೈಮನ್ನು 3 ತಾಸು ಮಾಡಿದ್ದಾರೆ, ಅಂದರೆ 15 ನಿಮಿಷ ಲೆಸ್ ಮಾಡಿದ್ದಾರೆ. ಈಗ ಏನು ಮಾಡಿದ್ದಾರಪ್ಪ ಅಂದರೆ ಇದರಲ್ಲಿ ವಿದ್ಯಾರ್ಥಿಗಳಿಗೆ ಪ್ರಶ್ನೆ ಪತ್ರಿಕೆಯನ್ನು ಓದಿಕೊಳ್ಳಲು 15 ನಿಮಿಷ ಟೈಮ್ ಕೊಟ್ಟಿದ್ದಾರೆ ಮತ್ತು 2 ಗಂಟೆ 45 ನಿಮಿಷ ಉತ್ತರಿಸಲು. ಅಂದರೆ ನೀವು ಎಕ್ಸಾಮ್ ಬರೋಕ್ಕೆ 2 ಗಂಟೆ 45 ನಿಮಿಷ ಟೈಮ್ ಇರುತ್ತೆ. 15 ನಿಮಿಷ ನೀವು ಪ್ರಶ್ನೆ ಪತ್ರಿಕೆಯನ್ನು ಓದಿಕೊಳ್ಬೇಕು. ಅದೇ ರೀತಿ ನಂಬರ್ 2 ನೋಡಿ, NSQF ಹಾಗೂ ಹಿಂದೂಸ್ತಾನಿ ಸಂಗೀತ ವಿಷಯದಲ್ಲಿ 60 ಅಥವಾ 40 ಅಂಕಕ್ಕೆ ಎಕ್ಸಾಮ್ ಬರ್ತಕ್ಕಂಥ ವಿದ್ಯಾರ್ಥಿಗಳ ಉತ್ತರಿಸುವ ಅವಧಿಯನ್ನು 2 ಗಂಟೆ 30 ನಿಮಿಷ ಅಂದರೆ 2.5 ತಾಸಿಗೆ ಸೇಮ್ ಫಸ್ಟ್ ಏನಿತ್ತು ಅದೇ ರೀತಿ ಮುಂದುವರಿಸಿದ್ದಾರೆ. ನೋಡಿ, ಈ ಪರೀಕ್ಷಾ ದಿನಗಳಂದು ಅಂದರೆ ಮೇನ್ ಎಕ್ಸಾಮ್ ಡೇಸು ಬೆಳಗ್ಗೆ 10ರಿಂದ 1 ಗಂಟೆವರೆಗೆ ಇರುತ್ತೆ. ಒಂದನೇ ಸಬ್ಜೆಕ್ಟ್ ಅಂದರೆ ಮಾರ್ನಿಂಗ್ ಟೈಮು ಬೆಳಗ್ಗೆ 10 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆ, ಸಂಜೆ ಟೈಮ್ ಅಂದರೆ ಮಧ್ಯಾಹ್ನ ಟೈಮ್ ಆದರೆ 2 ಗಂಟೆಯಿಂದ 5 ಗಂಟೆವರೆಗೆ ಎಕ್ಸಾಮ್ ಇರ್ತಕ್ಕಂಥದ್ದು. ಆಲ್ಮೋಸ್ಟ್ ಎಲ್ಲ ವಿದ್ಯಾರ್ಥಿಗಳ ಎಕ್ಸಾಮಿನೇಷನ್ ಬೆಳಗ್ಗೆನೇ 10 ಗಂಟೆಯಿಂದ 1 ಗಂಟೆವರೆಗೂ ಎಲ್ಲ ಸಬ್ಜೆಕ್ಟ್ ಇರುತ್ತೆ. ಇದು ಈಗೇನು NSQF ಪ್ರಕಾರ ಹಿಂದೂಸ್ತಾನಿ ಸಂಗೀತ ಇವೆಲ್ಲ ಇದಾವಲ್ಲ, ಇವುಗಳ ಒಂದು ಸಾಯಂಕಾಲ ಪರೀಕ್ಷೆ ಇರುತ್ತೆ. ಇನ್ನು ನೋಡಿ ವಿದ್ಯಾರ್ಥಿಗಳೇ, ಪ್ರತಿ ವಿಷಯದ ಪ್ರಶ್ನೆ ಪತ್ರಿಕೆಯಲ್ಲಿ ವಿದ್ಯಾರ್ಥಿಗಳು ಉತ್ತರಿಸಬೇಕಾದ ಗರಿಷ್ಠ ಅಂಕಗಳ 50% ಅಂಕಗಳಿಗೆ ಆಯ್ಕೆ ಪ್ರಶ್ನೆಗಳನ್ನು ನೀಡಲಾಗಿದೆ. ನೋಡಿ ವಿದ್ಯಾರ್ಥಿಗಳೇ, ಇಲ್ಲೇನು ಹೇಳಿದಾರಪ್ಪ ಅಂದರೆ ಪ್ರತಿ ವಿಷಯಕ್ಕೆ ಪ್ರಶ್ನೆ ಪತ್ರಿಕೆಯಲ್ಲಿ ವಿದ್ಯಾರ್ಥಿಗಳು ಉತ್ತರಿಸಬೇಕಾದ ಗರಿಷ್ಠ ಅಂಕಗಳಿಗೆ, ಉದಾಹರಣೆಗೆ ಒಂದು ಸಬ್ಜೆಕ್ಟಲ್ಲಿ 80 ಮಾರ್ಕ್ಸ್ ನೀವು ಎಕ್ಸಾಮ್ ಬರ್ತಾಯಿದ್ರಿ, ಗರಿಷ್ಠ 40 ಮಾರ್ಕ್ಸ್ ಅಂದರೆ 50%, 40 ಮಾರ್ಕ್ಸು 1 ಅಂಕದ್ವೇ ಇರ್ತಾವೆ. ಅಲ್ಲಿ ನೋಡಿಬೇಕಾರೆ ಆಪ್ಷನ್ ಆಯಿತು, ಬಿಟ್ಟ ಸ್ಥಳ ಆಯಿತು, ಒಂದಿಶಿ ಬರೆಯರಾಯಿತು, ಈ ರೀತಿ 40 ಮಾರ್ಕ್ಸು ಕೇವಲ 1 ಅಂಕಗಳಿಗೆ ಇರ್ತಕ್ಕಂಥದ್ದು. ಮತ್ತು ಪ್ರಾಯೋಗಿಕ ಪರೀಕ್ಷೆ ಇರುವ ವಿಷಯಗಳಲ್ಲಿ ಅಂದರೆ ಈ ಒಂದು ಪ್ರಾಯೋಗಿಕ ಪರೀಕ್ಷೆ ಏನಿರುತ್ತಲ್ಲ ಅವರಿಗೆ ಭೌತಶಾಸ್ತ್ರ, ರಸಾಯನಶಾಸ್ತ್ರ, ಜೀವಶಾಸ್ತ್ರ, ವಿದ್ಯುನ್ಮಾನಶಾಸ್ತ್ರ, ಗಣಕ ವಿಜ್ಞಾನ, ಗೃಹ ವಿಜ್ಞಾನ ಪ್ರಶ್ನೆ ಪತ್ರಿಕೆಗಳ ಗರಿಷ್ಠ ಅಂಕಗಳು 70 ಇರುತ್ತೆ. ಈಗ ಹೇಳಿದ್ನಲ್ಲ ನಾನು, ಇವರಿಗೆ 70 ಅಂಕ ಗರಿಷ್ಠ ಇರುತ್ತೆ. ಪ್ರಶ್ನೆ ಪತ್ರಿಕೆಗಳಲ್ಲಿ ಆಯ್ಕೆ ಪ್ರಶ್ನೆಗಳನ್ನು ನೋಡಿದಂತೆ 105 ಅಂಕಗಳಿಗೆ ಪ್ರಶ್ನೆಗಳಿರ್ತವೆ. ಹಾಗೆಯೇ ಪ್ರಯೋಗರಹಿತ ವಿಷಯಗಳಲ್ಲಿ NSQF ಮತ್ತು ಹಿಂದೂಸ್ತಾನಿ ಸಂಗೀತ ಹೊರತುಪಡಿಸಿ. ನೋಡಿ ವಿದ್ಯಾರ್ಥಿಗಳೇ, ಅಂದರೆ ಟೋಟಲ್ ಕ್ವಶನ್ಸ್ 105 ಅಂಕಗಳಿಗೆ ಇರುತ್ತೆ ಕ್ವಶನ್ ಪೇಪರ್. ನೀವು ಉತ್ತರಿಸಿರಬೇಕಾಗಿರೋದು ಕೇವಲ 80 ಅಂಕಗಳು ಅಥವಾ 70 ಅಂಕಗಳಿಗೆ ಮಾತ್ರ. ಹೆಂಗಪ್ಪ? ಈಗ ಉದಾಹರಣೆಗೆ 10 ಅಂಕದ್ದಿರುತ್ತೆ, ಇಲ್ಲ 5 ಅಂಕದ್ದಿರುತ್ತೆ. 5 ಅಂಕಕ್ಕೆ ನೀವು 4 ಆನ್ಸರ್ ಮಾಡ್ಕೊಂಡ್ಕೊಳ್ಳಿ. ಅಲ್ಲಿ 6 ಪ್ರಶ್ನೆ ಕೊಟ್ಟಿರ್ತಾರೆ, ನಿಮಗೆ ಕೇವಲ 4ಕ್ಕೆ ಮಾತ್ರ ಉತ್ತರಿಸಿ ಅಂತಿರುತ್ತೆ. ಆ ರೀತಿಯಾಗಿ ಒಟ್ಟು ಎಲ್ಲ ಪ್ರಶ್ನೆ ಪತ್ರಿಕೆಯಲ್ಲಿ ಆಯ್ಕೆ ಪ್ರಶ್ನೆಗಳಂತೆ 105 ಪ್ರಶ್ನೆ ಅಂಕಗಳಿರುತ್ತೆ. ಆದರೆ ನೀವು ಬರೀಬೇಕಾಗಿರೋದು ಕೇವಲ 80 ಅಥವಾ 70 ಅಂಕಗಳಿಗೆ ಮಾತ್ರ. ನೋಡಿ, 80 ಇದ್ದು ಪ್ರಶ್ನೆ ಪತ್ರಿಕೆಯಲ್ಲಿ ಆಯ್ಕೆ ಪ್ರಶ್ನೆಗಳಂತೆ 100. ನೀವು 70 ಮಾರ್ಕ್ಸ್ ಬರೋರಾದರೆ ನಿಮಗೆ 105 ಅಂಕಗಳ ಪ್ರಶ್ನೆ ಪತ್ರಿಕೆ ಇರುತ್ತೆ. 80 ಮಾರ್ಕ್ಸ್ ಬರೋರಿದ್ದರೆ 120 ಅಂಕಗಳ ಪ್ರಶ್ನೆ ಪತ್ರಿಕೆಗಳಿರುತ್ತೆ. ನೀವು ಕೇವಲ 80 ಮಾರ್ಕ್ಸ್ಗೆ ಮಾತ್ರ ಬರೀಬೇಕು. ಅಲ್ಲಿ ಆಯ್ಕೆ ಇರುತ್ತೆ, ನಿಮಗೆಲ್ಲರಿಗೂ ಗೊತ್ತಿರುತ್ತೆ, ಕಾಲೇಜಿನಲ್ಲಿ ತಿಳಿಸ್ಕೊಡ್ತಾರೆ. ಇದು ನಿಮಗೆ ಅಂಡರ್ಸ್ಟ್ಯಾಂಡ್ ಆಗಿಲ್ಲ ಅಂದರೆ ಹೇಳಿ ಇನ್ನೊಮ್ಮೆ ತಿಳಿಸ್ಕೊಡ್ತೀನಿ.
ಪ್ರಶ್ನೆ ಪತ್ರಿಕೆ ಅಷ್ಟು ಅಂಕದ್ದಿರುತ್ತೆ. ನೀವು ಕೇವಲ 80 ಮಾರ್ಕ್ಸಿಂದ ಮಾತ್ರ, ಅಂದರೆ ಈಗ ಉದಾಹರಣೆ 10 ಮಾರ್ಕ್ಸಿನು 2ಕ್ಕೆ ಉತ್ತರಿಸ್ಬೇಕು ಅಂದ್ಕೊಳ್ಳಿ, ಅಲ್ಲಿ 4 ಕೊಟ್ಟಿರ್ತಾರೆ. 5 ಮಾರ್ಕ್ಸಿನು ಈ ರೀತಿಯಾಗಿ ಸ್ವಲ್ಪ ಜಾಸ್ತಿ 5 ಮಾರ್ಕ್ಸಿನು 8 ಉತ್ತರಿಸ್ಬೇಕಾಗಿರುತ್ತೆ ಅಂದ್ಕೊಳ್ಳಿ, ಅಲ್ಲಿ ಏನು ಮಾಡ್ತಾರೆ 10 ಕೊಟ್ಟಿರ್ತಾರೆ, 2 ಎಕ್ಸ್ಟ್ರಾ ಕೊಟ್ಟಿರ್ತಾರೆ ಅಥವಾ 12 ಕೊಟ್ಟಿರ್ತಾರೆ. ಅದೆಲ್ಲ ಹಿಡಿದು 120 ಅಂಕಗಳಿರುತ್ತೆ. 80 ಮಾರ್ಕ್ಸ್ಗೆ ನೀವು ಉತ್ತರಿಸ್ಬೇಕು. ಹೆಚ್ಚಿನ ಮಾಹಿತಿ ನಿಮಗೆ ಗೊತ್ತಾಗಲ್ಲ ಅಂದರೆ ಕಾಮೆಂಟ್ ಮಾಡಿ, ಇನ್ನೊಮ್ಮೆ ಲೈವ್ ಆಗಿ ತಿಳಿಸ್ಕೊಡ್ತೀನಿ. ನೆಕ್ಸ್ಟು ಮಾದರಿ ಪ್ರಶ್ನೆ ಪತ್ರಿಕೆ ನೋಡಿ. ಈ ಒಂದು ಮಾಡಲ್ ಕ್ವಶನ್ ಪೇಪರ್ ಏನಿದೆ ಅದು ಬ್ಲೂ ಪ್ರಿಂಟ್ ಅಂತಕ್ಕಂಥದ್ದು ಏನಿದೆ, ಈ ಕ್ವಶನ್ ಪೇಪರ್ ಕೊಟ್ಟಿದ್ದಾರೆ ಆಲ್ರೆಡಿ, ಅದನ್ನ ನಿಮ್ಗೆ ವಿಡಿಯೋ ಮಾಡಿ ತಿಳಿಸ್ಕೊಟ್ಟಿದ್ದೀನಿ. ಅಲ್ಲಿ ನೋಡಿ, ಈ ವಿಡಿಯೋ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಅಲ್ಲಿಂದ ಡೈರೆಕ್ಟಾಗಿ ಕೂಡ ವಿಡಿಯೋ ನೋಡ್ಬೋದು. ಆ ಒಂದು ಮಾಡಲ್ ಕ್ವಶನ್ ಪೇಪರ್ಗಳು ಬೇರೆ ಬೇರೆ ಕ್ವಶನ್ ಪೇಪರ್ಗಳಿಗೆ ಬೇರೆ ಬೇರೆ ಬ್ಲೂ ಪ್ರಿಂಟ್ ಇರುತ್ತೆ. ಈಗ ಮಾಡಲ್ ಕ್ವಶನ್ ಪೇಪರ್ 1 ಅದಕ್ಕೆ ತಕ್ಕಂಗೆ ಬ್ಲೂ ಪ್ರಿಂಟ್ ಇರುತ್ತೆ, ಮಾಡಲ್ ಕ್ವಶನ್ ಪೇಪರ್ 2 ಅದಕ್ಕೆ ತಕ್ಕಂಗೆ ಬ್ಲೂ ಪ್ರಿಂಟ್ ಇರುತ್ತೆ. ಆದರೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಪ್ರತಿ ವಿಷಯದಲ್ಲೂ ಪ್ರಶ್ನೆ ಪತ್ರಿಕೆಯನ್ನು ತಯಾರಿಸುವಾಗ ಬೋಧನಾ ಅವಧಿ ಹಾಗೂ ವಿದ್ಯಾರ್ಥಿಗಳ ಅರಿವಿನ ಮಟ್ಟಕ್ಕೆ ಟೀಚಿಂಗ್ ವೈಸ್ ಆ್ಯಂಡ್ ಕಾಗ್ನಿಟಿವಿಟಿ ಲೆವೆಲ್ ವೇಟೇಜ್ ಅಂತ ಕರಿತೀವಿ, ಅದನ್ನು ನಿಗದಿಪಡಿಸಿ ಒಂದು ಕ್ವಶನ್ ಪೇಪರ್ ತೆಗಿತಾರೆ. ನೆಕ್ಸ್ಟ್ ನೋಡಿ ವಿದ್ಯಾರ್ಥಿಗಳೇ, ಪ್ರತಿ ವಿಷಯದಲ್ಲೂ ಅಧ್ಯಾಯವಾರು ಅಂಕಗಳ ಹಂಚಿಕೆಯನ್ನು ಆಯಾ ಅಧ್ಯಾಯಗಳಿಗೆ ಮೀಸಲಾದ ಬೋಧನಾವಧಿ ಆಧಾರದ ಮೇಲೆ ನಿಗದಿಪಡಿಸಲಾಗಿದೆ. ಈಗ ನಿಗದಿಪಡಿಸಿರುವ ಅಂಕಗಳ ವ್ಯತ್ಯಾಸವಾಗದಂತೆ ಪ್ರಶ್ನೆ ಪತ್ರಿಕೆ, ಅಂದರೆ ಈ ಒಂದೊಂದು ಪಾಠ ಏನಿರುತ್ತೆ ಭಾಳ 8 ಅವರು 10 ಅವರು ಈ ರೀತಿ ಒಂದು ಪಾಠಕ್ಕೆ ಇಷ್ಟು ಅವರ್ನಲ್ಲಿ ಮುಗಿಸ್ಬೇಕಂತ ನಿಯಮ ಇರುತ್ತೆ. ಅಷ್ಟು ಅವಧಿಯಲ್ಲಿ ಮುಗಿಸ್ಬೇಕು, ಅದಕ್ಕೆ ತಕ್ಕಂಗೆ ಕ್ವಶನ್ಗಳನ್ನು ತೆಗೀರಿ ಅನ್ನೋದನ್ನು ಹೇಳಿದ್ದಾರೆ. ಇಲ್ಲಿ ನೋಡಿ, ಪ್ರಶ್ನೆ ಪತ್ರಿಕೆಯನ್ನು ತಯಾರಿಸುವಾಗ ಪಠ್ಯಪುಸ್ತಕದಲ್ಲಿ ಮತ್ತು ಪ್ರಶ್ನೆ ಕೋಶಗಳಲ್ಲಿ, ಅಂದರೆ ಈ ಒಂದು ಬುಕ್ಸ್ಗಳಲ್ಲಿ, ಈ ನಿಮಗೆ ಪಠ್ಯಪುಸ್ತಕ ಅಂದರೆ ಆ ಪಠ್ಯಪುಸ್ತಕದ ಹಿಂದುಗಡೆ ಕ್ವಶನ್ ಬ್ಯಾಂಕ್ ಅಂತ ಕೊಟ್ಟಿರ್ತಾರೆ, ಅಲ್ಲಿ ಕ್ವಶನ್ ತೆಗೆದಿರ್ತಾರೆ. ಮತ್ತು ಅಧ್ಯಾಯವಾರು ಕೊಟ್ಟಿರುವ ಪ್ರಶ್ನೆಗಳ ಜೊತೆಗೆ ಹೊಸ ಪ್ರಶ್ನೆಗಳನ್ನು ಕೇಳಲು ಅವಕಾಶ ಇದೆ. ಈಗ ನಿಮ್ಗೆ ಏನು ಮಾಡ್ತಾರೆ, ಒಂದು ಪಾಠ ಮುಗಿದ ತಕ್ಷಣ ಕ್ವಶನ್ಸ್ ಇರ್ತವೆ, ಆ ಕ್ವಶನ್ಸ್ ಮಾತ್ರ ಕೇಳ್ತಾರೆ ಅನ್ನೋ ತಪ್ಪು, ಮತ್ತು ಹೊಸ ಪ್ರಶ್ನೆಗಳನ್ನು ಕೂಡ ಕೇಳಲು ಅವಕಾಶ ಇರುತ್ತೆ. ಅದಕ್ಕಾಗಿ ಸದರಿ ಪ್ರಶ್ನೆಗಳ ಪರಿಕಲ್ಪನೆ ಕಾನ್ಸೆಪ್ಟ್ ಪಠ್ಯದಲ್ಲಿರುವಂತೆ ಎಚ್ಚರ ವಹಿಸುವುದು. ಯಾವುದೇ ಕಾರಣಕ್ಕೂ ಪ್ರಶ್ನೆಗಳನ್ನು ಪಠ್ಯಕ್ರಮವನ್ನು ಹೊರತಾಗಿ ತೆಗೆಯಬಾರ್ದು. ಔಟ್ ಆಫ್ ಸಿಲೆಬಸ್ ಪ್ರಶ್ನೆಗಳನ್ನು ತೆಗೆಯಲ್ಲ, ಆದರೆ ಏನು ಮಾಡ್ತಾರೆ ಅಂದರೆ ಅದೇ ಬುಕ್ದಲ್ಲಿರ್ತಕ್ಕಂಥ ಪ್ರಶ್ನೆಗಳನ್ನು ಬೇರೆ ಬೇರೆ ರೀತಿ ಕೇಳೋಕ್ಕೆ ಅವಕಾಶ ಇದೆ. ಮತ್ತು ಪಠ್ಯದಲ್ಲಿರುವ ಅಂಕೆ ಸಂಖ್ಯಾಯುಕ್ತ ಬೆಲೆಗಳನ್ನು ಚೇಂಜ್ ಮಾಡ್ಬೋದು. ಈಗ ಎಜುಕೇಷನಲ್ಲಿ ಲಾಸ್ಟ್ ಒಂದು ಮ್ಯಾಥಮೆಟಿಕ್ಸಲ್ಲಾಗಿರ್ತಕ್ಕಂಥ ಪಾಠ ಬರುತ್ತೆ, ಅಲ್ಲಿ ಅಂಕಿಗಳು ಇರುವಂತೆ ಕೊಡಬೇಕನ್ನಂಗಿಲ್ಲ, ಚೇಂಜ್ ಮಾಡ್ಬೋದು. ನೆಕ್ಸ್ಟ್ ನೋಡಿ, ಆರ್ಟ್ಸ್ ಅಂದರೆ ಹೈಯರ್ ಆರ್ಡರ್ ಥಿಂಕಿಂಗ್ ಸ್ಕಿಲ್ ಅಂತ ಕರಿತೀವಿ ನಾವು. ಪ್ರಶ್ನೆಗಳನ್ನು ಪಠ್ಯಕ್ರಮದಲ್ಲಿರುವ ಯಾವ ಅಧ್ಯಾಯದಲ್ಲಾದರೂ ಆಯ್ಕೆ ಮಾಡಿಕೊಂಡು ಪ್ರಶ್ನೆ ಪತ್ರಿಕೆ ಯಾವುದೇ ವಿಭಾಗದಲ್ಲಿ ಕೇಳಲು ಅವಕಾಶ ಇರುತ್ತೆ. ಅಂದರೆ ಪ್ರಶ್ನೆಗಳನ್ನು ಪಠ್ಯದಲ್ಲಿರುವ ಯಾವ ಅಧ್ಯಾಯದಲ್ಲಾದ್ರೂ ತೆಗಿಬೋದು ಮತ್ತು ಯಾವುದೇ ವಿಭಾಗದಲ್ಲಿ ಕೇಳಲು ಅವಕಾಶ ಇರುತ್ತೆ. ಪ್ರತಿ ವಿಷಯಗಳ ಮಾದರಿ ಪ್ರಶ್ನೆಪತ್ರಿಕೆಗಳಲ್ಲಿ ಕೊಟ್ಟಿರುವ ಸೂಚನೆಗಳನ್ನು ವಿದ್ಯಾರ್ಥಿಗಳಿಗೆ ತಿಳಿಸಿ ಅದರಂತೆ ಮುಂಬರುವ ಪರೀಕ್ಷೆಗಳಿಗೆ ಸಜ್ಜುಗೊಳಿಸಲು ಪ್ರಾಂಶುಪಾಲರು ಉಪನ್ಯಾಸಕರುಗಳು ಅಗತ್ಯ ಕ್ರಮ ಕೈಗೊಳ್ಳುವಂತೆ ಈ ಒಂದು ಮೇಡಮ್ ಅವರು ತಿಳಿಸಿರ್ತಕ್ಕಂಥವ್ರು. ಅಧ್ಯಕ್ಷರು ಕರ್ನಾಟಕ ಶಾಲಾ ಪರೀಕ್ಷಾ ಮತ್ತು ಮೌಲ್ಯನಿರ್ಣಯ ಮಂಡಳಿ ಅಧ್ಯಕ್ಷರಾಗಿರ್ತಕ್ಕಂಥ ಮಂಜುಶ್ರೀ ಮೇಡಮ್ ಅವರು ತಿಳಿಸಿರ್ತಕ್ಕಂಥದ್ದು. ನಿಮಗೇನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ಸ್ ಮಾಡಿ, ಕುರಿತು ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.